ರಾಮನಗರ ಕಾರವಾರ ಮುಖ್ಯ ರಸ್ತೆಯಿಂದ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜಿಗೆ ಹೋಗುವ ರಸ್ತೆಗೆ 26 ಲಕ್ಷ ರೂಪಾಯಿ, ಕಾರವಾರ ಮುಖ್ಯ ರಸ್ತೆಯಿಂದ ಮೌಂಟ್ ಕಾರ್ಮೆಲ್ ಶಾಲೆಗೆ ಹೋಗುವ ರಸ್ತೆಗೆ 20 ಲಕ್ಷ ರೂಪಾಯಿ, ರಾಮನಗರ ಪ್ರಾಥಮಿಕ ಶಾಲೆಯ 16 ಕೊಠಡಿಗಳ ದುರಸ್ತಿ ಕಾರ್ಯಕ್ಕೆ 25 ಲಕ್ಷ ರೂಪಾಯಿ ಹಾಗೂ ಪ್ರಾಥಮಿಕ ಶಾಲೆಯ ಹೊಸ ಕೊಠಡಿ ನಿರ್ಮಾಣಕ್ಕಾಗಿ 14,50,000 ರೂಪಾಯಿ ಮಂಜೂರಾಗಿವೆ. ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಾಳಿಯಾಳ ಜೋಯಿಡಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆ ಅವರ ಮೂಲಕ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದೇಶಪಾಂಡೆ ಹೇಳಿದರು, ನಾನು ಜೋಯಿಡಾ ತಾಲೂಕಿನಲ್ಲಿ ಶಾಸಕನಾಗಿರದಿದ್ದರೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಿಂದಿನಿಂದಲೇ ಮಾಡುತ್ತಿದ್ದೇನೆ. ಜೋಯಿಡಾ ತಾಲೂಕಿನ ಮೇಲೆ ನನಗೆ ಅಪಾರ ಪ್ರೀತಿಯಿದೆ. ಈ ಭಾಗದ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿದ್ದೇನೆ. ಜೋಯಿಡಾ ತಾಲೂಕು ಎಲ್ಲಾ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿರಬೇಕು, ಜನರಿಗೆ ಗುರುತಾಗಬೇಕು, ಇದೇ ನನ್ನ ಉದ್ದೇಶ. ಆದ್ದರಿಂದ ಹಿಂದಿನಂತೆಯೇ ಮುಂದೆಯೂ ಈ ಪ್ರದೇಶದ ಅಭಿವೃದ್ಧಿಗಾಗಿ ಹೋರಾಟ ಮುಂದುವರಿಸುತ್ತೇನೆ ಎಂದು ಹೇಳಿದರು. फार लोकांकडून टीका करून घेतली वेळ. जेव्हा काळी नदी प्रकल्पामुळे सुपा आणि काही भाग पाण्यामधलं डुबलं, तेव्हा रामनगर एक वनवास अशी जागा होती. फार शोधानंतर सुद्धा लोकांना परिहार देऊन लोकांची पुनर्वसती करण्यासाठी कुठे जागा मिळत नव्हती. तेव्हा रामनगर मध्ये पुनर्वसती करण्याचा निर्णय झाला. त्याला रामनगरमध्ये कोण नव्हते, जी खेडा पुनर्वसती होणार होती, त्या लोकांकडून फार विरोध झाला. ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ರಾಮನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾಜಿ ಗೋಸಾವಿ, ಜೋಯಿಡಾ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಪಾಟೀಲ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಂಬರ್, ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ವಿಜಯ್ ಪಂಡಿತ್, ಜೋಯಿಡಾ ಯುವ ನಾಯಕ ಅಕ್ಷಯ್ ರಾವಳ ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಖಿಲ್ ಅಸುಕರ್, ಕೆಎಂಎಂ ನ್ಯೂಸ್, ರಾಮನಗರ್.